ಹಾಯ್ ಗಾಯ್ಸ್, ಕತ್ಲಲ್ಲಿ ಮುಖ ತೋರಿಸಿ ಬಾ. ಕರಿಯಾಸ್ ಇಲ್ಲಿ ನಮ್ಮ ಸೀಟು. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟಾಪ್ ನೋಡಿದ್ದು. ನೋಡ ಕಾಣಿಸ್ತಾನೆ ಅವನು ಕರಿಯ, ಇವೆದರು ಕರಿಯ. ಝೂಮ್ ಮಾಡು. ಇವನೇ ಅವರು. ಬೆಳಗ್ಗೆ ಜಿಮ್ಗೆ ಹೋಗ್ತಿದ್ದಾನ. ಅಲ್ಲಿ ನೋಡಿ ಸಪ್ಲೈಯರ್ ಮಂಜ. ಇಲ್ಲೊಂದಿಬ್ರು ಟೀ ಕುಡಿತವ್ರೆ. ಮಂಜು ಜೊತೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 23 ಕಿಲೋಮೀಟರ್ಸಾ? ಯಾವುದು? ಶವಲ ಇಲ್ಲಿರೋದಾ? ಇದು ಶಿವಮೊಗ್ಗದಲ್ಲಿರೋ ಸುರಗಣ್ಣನಕೊಪ್ಪ ಅಂತ ನಮ್ಮ ಮಂಜಾರೂರು. ಇವತ್ತು ಅವ್ರ ಊರಲ್ಲಿ ಏನೋ ಹಬ್ಬ, ಅದಕ್ಕೆ ನಾವು ಅವ್ರ ಊರೊಬ್ಬ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಅವ್ರ ತೋಟದ ಮನೆಗೆ ಬಂದಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಊರೊಳಗೆ ಹೋಗೋಣ. ಹೇಗೆ ಮಾಡ್ತಾರೆ ಹಬ್ಬಗಳು ನೋಡಿಕೊಂಡು ಹೊರಡೋಣ. ನಮ್ಮ ವಿನಯ್ ಬೆಳಗ್ಗೆ ಜಿಮ್ಗೆ ಹೋಗ್ಬಿಟ್ಟು ಬರ್ತಾವನೆ. ತೋರ್ಸೋ ನಿಂದು ಬೈಸಪ್ಸ್ ಗೀಸಪ್ಸು ನೋಡೋಣ. ಅದು ಬೈಸಪ್ಸಾ? ಚೆಸ್ಟ್ ಕಾಣೋದು. ತೆಂಗಿನ ಮರ ಅಲ್ಲ ಅದು. ತೆಂಗಿನ ಮರದಲ್ಲಿ ಇಳಿಸ್ತಾರೆ ಬನ್ನಿ. ಹೌದಾ? ಫೋನ್ ಮಾಡಿದ ತಕ್ಷಣ ಕ್ಯಾನ್ ಇಳಿದು ಬಿಡುತ್ತೆ. ಹಂಗೆ ತೋಟ ಕಡೆ ಹೊರಟ್ವಿ. ಹೋಗಿ ಸ್ವಲ್ಪ ಎಳ್ನೀರು ಹಾಕೊಂಬರೋಣ. ಇದೇನು ಗುಡ್ಡ? ಮಣಿ ಎರಡೇ ಜಂಪ್ ಮಾಡಿ ನೀನು. ಹಂಗೆ ಜಂಪ್ ಮಾಡಿದ್ರೆ ಹೊಡೋಗ್ಬಿಡುತ್ತೆ ಮರ ತುದಿಗೆ. ದಾಟಿ ಸಲ ಇಟ್ಕೊಂಡ್ರಪ್ಪ. ಮಂಜು ಮಂಜ ಕಾಣಿಸ್. ಇಲ್ಲಿ ಬಟ್ಟೆ ಒಣಗಾಕಿ ಹೋಗಿರೋ ಹತ್ರ ಒಣಗಾಕಿದ್ದಾರಲ್ಲ, ಇದು ಕರೆಂಟ್ದು ಮೇನ್ ವೈರು ನೋಡಿ. ತೆಂಗಿನ ಮರದೊಳಗಿಂದ ಆ ಕಡೆ ಹೋಗಿದೆ. ಇದ್ರ ಮೇಲೆಲ್ಲ ಗರಿಗಳು ಬಿದ್ದು ನೋಡಿ. ಬಟ್ಟೆ ಒಣಗಾಕಿ ಹೋಗಿರೋ ಹತ್ರ ಇದೆ. ಯಾ ಬ್ರೋ, ಅವನಲ್ಲಿ ಮಂಜ ಎಲ್ಲೈತಪ್ಪ? ಕಾಯಿಗಳೇ ಇಲ್ಲ. ಸಾಗರ್ ಫೋನಲ್ಲಿ ತೆಗೆದ್ಬಿಡ್ತೀನಿ. ನಿನ್ನ ಫೋನಲ್ಲಿ ಹೆಂಗ್ ಬರ್ತದೆ? ಹೊಸ ಫೋನ್ ಅಲ್ವಾ ಸಾವುಕಾರದು, ಅದಕ್ಕೆ ಪಿಕ್ಸೆಲ್. ಸೂಪರ್ ಅಣ್ಣ ಪೋಸು. ಅಲ್ಲೆಲ್ಲೋ ಒಬ್ಬ ಕಾಣಿಸ್ತಾವನ ಬ್ಲ್ಯಾಕ್ ಟಿ ಶರ್ಟಲ್ಲಿ. ಮಂಜು ಏನಿಲ್ಲ, ಮೇವು ಮಾಡ್ತಾವ ಹುಡುಗ. ಇವ್ರು ಇಲ್ಲಿ ನೋಡಿದ್ರೆ ಫೋಟೋ ಶೂಟ್ ಮಾಡ್ತಾವ್ರೆ. ಗೂಗಲ್ ಪಿಕ್ಸೆಲ್ ಕ್ಯಾಮ್ರಾ ಚೆನ್ನಾಗೈತೆ ಅಂತ ಕೇಳ್ಪಟ್ಟಿದ್ದೀನಿ. ಚೆನ್ನಾಗಿ ಗೊತ್ತು. ನಾನಾ ಆರೋಗ್ಬಿಡ್ತೀನ ಗಾಳಿಯಲ್ಲಿ ನಾನು. ಹಾಂ ಹೌದಾ, ಸರಿ ಹಚ್ಚಿ. ಅಡುಪಂದ್ಲು ಕ್ಲೀನ್ ಮಾಡಿದ್ರ ಬೀಳ್ತಾರೆ. ಹೌದಾ? ಇಲ್ಲೆಲ್ಲ ಇದೆ ಬ್ಲ್ಯಾಕ್ ಗೊಬ್ಬರ. ನಾವೆಲ್ಲ ಬೀಳೋ ಚಾನ್ಸೇ ಇಲ್ಲ.
ಅದಕ್ಕೆ ದೇವಡಕ್ಕೆ ಹೋಗಿದ್ದಣ್ಣ ಹೋದೆ ಹೊಡೆದಿಲ್ಲ. ಹೋಗ್ತಾ ಇದ್ದಲ್ಲೇ ಬುಡದಲ್ಲೇ ಕ್ಲೀನ್ ಮಾಡೋ ಬೇಗ ಆತೋಣ. తీసుకుమా అక్క ಇನ್ನೊಂದು ಕಾಲ್ ಮೇಲೆ ಇಡು. ಇನ್ನು ಚೂರು ಸಾಕಾ? ಕ್ಯಾಚ್ ಹಾಕೋ ಮಗ. ಯಾವ ಕ್ಯಾಚ್ ಮಾಡಿ ಹುಷಾರಲ್ಲಿ ತಲೆ ಮೇಲೆ ಹಾಕ್ಬಿಟ್ಟಿಯಾ? ಇಲ್ಲ ಮಾಡಿ ಆ ಕಡೆ ಹಾಕ್ತಿದ್ರಿ ಮಗ ಇನ್ನೊಂದು ಕಾಯಿ ಕಿತ್ತ ಈ ಕಡೆ ಹಂಗೆ ಟರ್ನ್ ರೈಟ್ ಅಬೌಟ್ ಟರ್ನ್ ರೈಟ್ ಅಬೌಟ್ ಮಾಡಿ ತಲೆ ಮೇಲೆ ಹಾಕ್ತೀನಿ ಅಷ್ಟೇ. 1 lakh. ಸೂಪರ್. 6 ವರ್ಷದಿಂದ 90 ಜನ ಇದಾರೆ ಅಂದ್ರೆ ಗ್ರೇಟ್ ನೀನು. ಮೇಲೆ ಹತ್ತ ಹಂಗೆ ಮೇಲೆ ಹತ್ತು ಬಿಡು ಮಗ. ಮನಿ ತಿರುಗಿ ಕೇಳ್ರ ಬೇಡ ಅಡ್ಡಕ್ಕೆ ಕಿಚ್ಚಿಡ್ರ. ಮಂಜುಗಾನ ಚೇನ್ಲ ತಗೊಂಡಿದ್ದಿ ಈಗ ತೇಜು చూడి కుచ్చుతా ఉన్నాడు. ఓ మణిగట్టుడు తాకుతా ఉన్నాడు. ఓ సందీప్ గారి కాయ లేదు చేతగాడు. ఓయ్ చేతన్ ಸುಮ್ಮನೆ ಇದು ಲವ್ ವಿನಿ ಫಸ್ಟ್ ಹೊಟ್ಟೆ ಕರಕ್ಕೋ. తిరుగుకలరు అమ్మా దాన్ని చూస్తే తీసుకెళ్ళనిపిస్తుంది. ಓ ಪಂಚ್ చేసామా? ಲವ್ ನೀನು ಫಸ್ಟ್ ಹೊಟ್ಟೆ ಕರೆಸ್ಕೊಳ್ಳೋ ವಿನಿ. ಜಂಪ್ ಮಾಡ್ಬೋದು ಒಂದೇ ಸರಿ ಅವಾಗ. ಏ ಮಚ್ಚ ಸೊಪ್ಲಿಪ್ಪಯ್ಯ, ನೀವು ಯಾವಾಗಲೂ ಒಂದು ಮಾತಾಡ್ಬೇಕು ಅಂತಿದ್ರಲ್ಲ, ಏನದು? ಏನೂ ಇಲ್ಲ. ಇಲ್ಲತ್ತೋ ಸಾಧ್ಯ ಸರ್ ವಿವೋಕ್ಸ್ ಎಂಡರು ಇನ್ನೇ ಟೇಸ್ಟ್ ಇಲ್ಲ ಬರ ಆ ಕಡೆ ತೋರಿಸ್ತೀನಿ. ಹತ್ರ ಇದೆ ಮಗ, ಬಟ್ ಇಲ್ಲಿ ಟೇಸ್ಟ್ ಇಲ್ಲ. ಕಿತಾಕಣ ಇದು ನೋಡಿ ಸಕ್ಕತ್ತಾಗೈತೆ. ಸ್ಕಿಮ್ ಹಾಕಿದ್ವಾ ಹಚ್ಬಿಟ್ಟೆಲ್ಲ ಸಾಕು ಮಾಡಿಬಿಟ್ರು. ಇವಾಗ ಇಲ್ಲ ಐತ್ ನೋಡ್ಲಿ. ಸಿಗ್ತಾನ ಕಡೆಗೂ ಒಲಿದು ಬಂದ ಭಾಗ್ಯ ಸ್ಯಾಂಡಿ ಅವ್ರಿಗೆ. ಇಲ್ಲ ಅವ್ನು ಮಸ್ತ್ ತರ್ತಾನೆ ನೋಡೋಣ ಮಂಜ. ಬರ ಅಷ್ಟೊತ್ತಿಗೆ अच्छा नहीं लगता सही. उसमें अच्छा था जाओ, इसमें अच्छा नहीं, कसम से अच्छा नहीं. ಏನು ಗೊತ್ತೇನೋ ಇದೆಲ್ಲ ಒಂದೇ ಬ್ರೀಡ್ ಯಾವುದೋ ತಂದಿರೋದು, ಯಾವ ಸರಿ ಇಲ್ಲ. ಆ ಕಡೆ ಚೆನ್ನಾಗಿರ್ತದೆ. ಬೆಸ್ಟ್ ದಾನ್ಕಿನ್ನ ಹೌದಾ? ಎಳ್ನೀರು ಹೆಂಗಿದೆ ನೀರು? ಸೂಪರ್. ಶಿವಮೊಗ್ಗ ಎಳ್ನೀರು. ಊಟ ಮಾಡೋಕ್ಕೆ ಪ್ಲೇಟ್ಗಳು ಮಾಡ್ತಾರಲ್ಲ ಇದರಲ್ಲೇ ನೋಡಿ. ಎಸ್ ಬೇಕಾದ್ರೆ ಎತ್ಕೊಂಡೋಗಿ ಇದರಲ್ಲಿ ಊಟ ಮಾಡಿ ಅಲ್ವಲ್ಲ? ಹಾಂ ಅಣ್ಣ, ಆ ಪ್ಲೇಟ್ ಇದೆ ಎಲ್ಲೆಲ್ಲಿ ಮಾಡಿದ್ದು. ಅಲ್ಲ ಎಷ್ಟಿದೆ ನೋಡು, ಮಗ ತಗೊಂಡೋಗ್ಬಿಡಲ್ಲ. 2 ರೂಪಾಯಿ ಒಂದಾ? ಒಂದು 5,000 ತೊಗೊಂಡೋದ್ರೆ 10,000 ಬಂತು ಅಷ್ಟೇ. ಗೊಬ್ಬರ ಆಗಲಿ ಅಂತ ಅವ್ನು ಹೇಳಿದ್ನಲ್ಲ ಮಂಜ, ಗೊಬ್ಬರ ಆಗೋದು ಬಿಡು ಅಂತ. ಇದು ಕೊಳ್ತು ಗೊಬ್ಬರ ಆಗೋ ಅಷ್ಟೊತ್ತಿಗೆ ಕೆಂದೆ ಐತಿ ಹೇಳು. ಆಗುತ್ತೆ. ಮೇನ್ ಅದೇ ಬೇಕಾಗಿರೋದು, ಕೊಳ್ತು ಗೊಬ್ಬರ. ಇಷ್ಟು ಲೇಟಾಗಿ ಆಗಿದ್ರು ಅವ್ರಿಗೆ ಇನ್ಕಮ್ ಅಲ್ಲ. ಒಂದ್ರಲ್ಲಿ 7 ಮಾಡಾಕ್ತಾರೆ. ಚಿಕ್ಕವಾದ್ರೆ ಒಂದು 5-6 ಮಾಡ್ತಾರೆ. ಚಿಕ್ಕ ಪ್ಲೇಟ್ 5-6 ಮಾಡ್ತಾರೆ, ದೊಡ್ಡದ 2 ಪ್ಲೇಟ್ ಆಗ್ಬಿಡುತ್ತೆ. ಪಾನಿಪುರಿ ಓಯ್ ನನ್ನ ಕಾಯಿ ನೋಡಿದ್ರೆ ಹೇಳ್ತಾ 100% ಚೆನ್ನಾಗಿರುತ್ತೆ. ಆ ಕಡೆ ಬೇಸಿಗೆಲ್ಲ ಮಳೆ ಇರಲ್ಲ, ಈ ಕಡೆ ಸಾಕಾಯ್ತಂಗ್ಲ 200 ಮೇಸ್ಕೊಂಡೇ ಬಂದ್ಬಿಡೋದು. ಕತ್ತೆ ಆಯ್ತು ನೋಡಲಿ ಬ್ರೋ ಕತ್ತೆ ಐತೆ ನೋಡಿ. ಹಾಂ ಕತ್ತನ್ನು ಐತೆ. ಅವ್ರು ಹಾಲ್ಗೋಸ್ಕರ ಇಟ್ಕೊಂಡಿರ್ತಾರೆ. ಈಡೆ ಉಂಡ್ಲೇದ ಅಣ್ಣ ಹಾಲ್ಗೆಲ್ಲ ಸಾಮಾನ್ಯ ಎತ್ಕೊಂಡು ಓಡಾಡೋಕ್ಕೆ. ಈಡೆ ಉಂಡ್ಲೇದ ಹಾಲ್ಗೆಲ್ಲ ಅವ್ರದ್ದು ಬಟ್ಟೆ ಗೀಟೆ ಎತ್ತಿ ಓಡಾಡುತ್ತೆ. ಯಾವ್ದಂದ್ರೆ ಗಂಡ ಹೆಣ್ಣ ನೋಡ್ಕೊಂಬರ್ತೀನಿ ಬಾಲ ಎತ್ಬಿಟ್ಟು ನನ್ನ ಮಗನೇ. ಮಂಜ ರುಂಡ ಮಲ್ಲ ಬಾಣೆ ಮಚ್ಚಿಗೆ 10 ಕೋಟಿ ತೂಕದ ಅನ್ನೋದು 1 ಲಕ್ಷ. 1 ಲಕ್ಷ 1.5 ಲಕ್ಷ. ಆ್ಯಕ್ಚುಲಿ ಹಳ್ಳಿಗಳು ನಿಮಿಷ ಇರ್ತಾವೆ ಅಷ್ಟೇ. ಅವ್ರು ಬರಬೇಕಾಗಿತ್ತು. ಹಾಂ ಬಂದಿಲ್ಲ. ಐಶು ಫ್ರೆಂಡ್ಸ್ ಬರಬೇಕಾಗಿತ್ತು.
ನೆನೆ ಆಯ್ತು ಹೋಗೋಣ ಅಂತ ಹೇಳಿದ್ವಿ, ಅವ್ರು ಬಂದಿಲ್ಲ. ಅದೃಷ್ಟ ನಮ್ಗೆ ಸಿಗ್ತಾವೆ ಇವು. ಮಣಿಗಾಡು ವಾಲಿಬಾಲ್ ಪ್ಲೇಯರು, ಸ್ಪೋರ್ಟ್ಸ್ ಪ್ಲೇಯರು ಇಟ್ಲೆ ನಾನು ಉಂಡದ್ ನಾವು ಹತ್ರ ಒಬ್ರಲ್ಲ ಮಗ ನಿಂದು 34 kg ನಂಗೆ ಕೊಟ್ಬಿಡು 60 ಆಗ್ಬಿಡ್ತಿ ಅದ್ಬಿಡು. ನನ್ಗೆ ಹಚ್ಬಿಟ್ಟು ನೋಡಿ ಕೈಗಳು ಹೆಂಗ್ ಮಾಡಕ್ಕವ್ರೆ. ಇಲ್ಲಿ ಇವಾಗಲೂ 10 ಅಂತ ನೋಡಿ. ಇಲ್ಲಿ ಇವರು ಅಧ್ಯಕ್ಷರು ಕಾಡು ಮನುಷ್ಯರಲ್ಲಿ ನಿಂತ್ಕೊಂಡು ಇಲ್ಲ ಹೇಳ್ತಾವ್ರು ಹಿಂಗ್ ಮಾಡಿ ಹೆಂಗ್ ಮಾಡಿ. ಚೆನ್ನಾಗಿಲ್ಲ ಹೇಳೋ ಹೇಳೋದ್ ಕೇಳು. ಇತ್ ಕಡೆ ಬಾಕಿ ತಾಕೋ ಇತ್ ಕಡೆ ನಾವು ಎಳೆವು ಅವ್ರನ್ನ ಮಾತು ಕೇಳೋ ಚೆನ್ನಾಗಿರಲ್ಲ. మేమే ఎక్కించినది ಮತ್ತೆ అట్లా తలకాయ గుద్దరా కాయలనే ఏం పులుగులరా చూడరా ఏ పైకి పోరా అట్లా పట్టుకో పో సుందల ఎక్కువ మచ్చా అదే అదే అద్రా నమ్మ ఇప్పుడు దొంగదూరన అక్కడ దూరరా కళాకారుడు ఏడ ఉన్నాడు మాండ్లకి ఎవడ టానిక్లు కొరికెళ్ళరా మాండ్ల కింద కొరికేదే ಅದು ಬೇರೆ ಹಾಕಿದ್ರೆ ಅವ್ನು ಏನೋ ಅಪ್ಪಿ ತಪ್ಪಿ ಸ್ಲಿಪ್ಪರ್ ಚುಚ್ಚು ಮಕ್ಕಳ ಅಷ್ಟೇ దొబ్బే మచ్చా నెత్తిన బన్నీ తేజ నెత్తిన బన్నీ దొబ్బే మచ్చా ಹಾಕ ತಲೆ ಮೇಲೆ ಹಾಕ ಅವನಿಗೆ. మచ్చా ఎత్తుకో మచ్చా ఏ సందీప నీకు రెండు కాయలు ఎత్తనరా ಅದು ಕೊಡ್ತಾನಂಬ್ರಾ. ಏನು ಅದೇನೋ ಕಾಯಿ ಕಣೋದು ಗಸಗಸೆ ಅಲ್ಲ. ನೋಡಲ್ಲೇ ಅದ್ದಲೇ ನನ್ನ ಮಗನ ಆಕ್ಟಿಂಗ್ಗಳು ಸೂಪರು. ಕಾಯಿ ಎತ್ಕೊ ಅಣ್ಣ ಮರಾತಿ ಹಾಕಿದ್ದಿರೋದು. ಇವ್ರು ನೋಡಿದ್ರೆ ಇಬ್ರು ಕಚ್ಚಾಡ್ತಾರೆ ನನಗೆ ನಿನಗೆ ಅಂತ. ಲವ್ ಮೊದಲೇ ಅಷ್ಟು ದೊಡ್ಡ ಹೊಟ್ಟೆ ಇದೆ, ಇನ್ನೂ ಜಾಸ್ತಿ ಆಗುತ್ಕೋಣ ಸಾಕೋಣ. ಫಸ್ಟ್ ತಗಿಸಿ ಅದಕ್ಕೆ ಇಷ್ಟ ಕೊನಿ ಟೆಂಕಮ್ಮನ ఎక్కుదిక్తే జీవంత ఈ ఊపిరితిత్తు సమస్య ఉంటుంది చూడే గెలుస్తుందంట. ಮತ್ತೆ ఇది రాలేదు రే మనం పిలిస్తే మనమ్మ ఇది వచ్చేదా తేజ్ అనుకుంటాండి నా కొడుకు చేత అది ఏమిటికో అప్ప వస్తున్నాయి ಅಣ್ಣ ಅಂದ್ರಲ್ಲಿ ಏನು ಎಲ್ಲವೂ ನಮ್ಮ ಮಕ್ಕಳು ತೇಜ ಅಂತ ಇದ್ದೀರಾ. 5 ವರ್ಷ ಬಚ್ಚಾಗಲಿಲ್ಲ ಬಚ್ಚ ಇವನು ಇದಲ್ಲ ಇವನು ಬಚ್ಚ ಪಾನ್ ಕೊಟ್ಟಲ್ಲ ಫಸ್ಟು ఏం సమాచారం ಮುಂಜಾನೆ ಫೋನ್ చేస్తా నీకు మాలూరుకి ఏం ಮುಂಜಾ ನಿಮ್ಮನ್ನ ಜಾಸ್ತಿ ಮಾತಾಡ್ತಾನೆ ಅಂತ ಮುಂಜಾನೆ ಒಂದು ಹೋಗಕ್ಕೆ ಕೇಳೋ ಉన్నారు. ಮದುವೆಯಾಗಿ ನೀನು ಇರ್ಬೇಕಿತ್ತ ನಮ್ಮ ಮಂಜೇಶ್ ಕೊಟ್ಟಿದ್ದ ಕೆಲಸಕ್ಕೆ. ನಮ್ಮ ಮಂಜೇಶ ಇನ್ನೇನು ಅಲ್ಕೋಬೇಕು ಅವನು ಎಲ್ಲಿ ಮದುವೆಯಲ್ಲಿ ನಿಮ್ಮ ಅಣ್ಣ ಮದುವೆಯಲ್ಲಿ ಏನು ಕೆಲಸ ಗೊತ್ತಾ. ನಾನು ಮುಂಜಾನೆ ಎಲ್ಲ ಸೇರ್ಕೊಂಡು ಮನೆ ಇದ್ರ ಕುಂದಿಲ್ದಿದ್ದೀವಿ. ಕುಂದಲು ಅಂತೆ ಇಲ್ಲ ಕುಂದಲು ಅಂದ್ರೇನ కదా ಓ ಹೋಗಿದೆ ಕಣ ಒಳಗಡೆ ಫುಲ್ ಆಳ. ನಿಜ ಬರ್ತಾ ಇದೆಯಾ ಬಾರಲ್ಲ ಮಚ್ಚ ತಗೊಂಬರೋ ಬರಂಗಿದ್ರಲ್ಲ ಅದು ಹೌದಾ ಮಚ್ಚಬೇಕಾಗಿತ್ತು, ಇಲ್ಲಿ ಕಿತ್ತಾಕ್ಬಿಟ್ಟಿದ್ದೀವಿ. ನಿಧಾನಕ್ಕೆ ಬರೋ ಪರವಾಗಿಲ್ಲ. ಈ ಚಿಕ್ಕ ಚಿಕ್ಕದು ಬಲ್ದೋಗಿದ್ಯಾ? ನಾನು ಹೇಳಿದ್ನಿ ಬ್ಯಾಡೋ ನನ್ನ ಮಾತು ಕೇಳಲ್ಲ. ದೊಡ್ಡ ಅದಕ್ಕೆ ತೆಕ್ಸ್ಕೊಳ್ಳೋಣ ತುದಿಕ್ಕಣ ತಿರ್ಸ್ಕೊಳ್ಳೋ ಗುತ್ತೆ ತೂತ್ ಕೊಡಲ್ಲ ಅಟ್ಲೆ ತೂತ್ ಪೆಟ್ಟೆ ಅಟ್ಲದಿ ಏಮ್ ಎತ್ಕೊಳ್ಳೋದು ನಾನು ತಿನ್ಕೇಶ್ ಪಲ್ ಕೊಡ್ತಾಗದಮ್ಮ. ನಮ್ಮ ಹುಡುಗರು ಮಚ್ಚಿಲ್ದೆ ಬಂದ್ಬಿಟ್ಟಿದ್ದೀವಿ. ಇವ್ರ ಹತ್ರ ಮಚ್ಕೊಳ್ಳೋಣ. ಸ್ವಲ್ಪ ಕುರಿ ಅವ್ರ ಹತ್ರ ಕೇಳಿದ್ರೆ ಕೊಡ್ಲಿ ಸಿಕ್ತು. ಇದರಲ್ಲೇ ಹೊಡೆದು ತಿಂತೀವಿ ಇವಾಗ. ಇರೋ ಹಂಗೆ ಬಂದ್ಬಿಡ್ತೀನಿ. ಇಲ್ಲಿ ಕ್ಯಾಚ್ ಹಾಕಿ ಈ ಕಡೆ ಕ್ಯಾಚ್ ಅಂದರೆ ಸ್ವಲ್ಪ ದೂರ ನಾನು ಎಸಿತೀನಿ. ನೀನು ಹಾಕೋದು ಹಿಡ್ಕೊಂತೀವಿ ಆ ಥರ ಬೇಡ, ಇಡೀ ಸ್ವಲ್ಪ ಚೂರು ಹಾಕು. आओ आतू उधर ही आतू भाई अभी ಹುಷಾರಪ್ಪ ಹೋಗಿ ಅದು ಅವೆಲ್ಲ ಕಟ್ ಮಾಡಕ್ಕಾಗಲ್ಲ. ಅವೆಲ್ಲ ಕಟ್ ಮಾಡಕ್ಕಾಗಲ್ಲ ಗುರು. ಬ್ಲಾಗ್ ಅಂದ್ರೆ ಬ್ಲಾಗ್ ಅಷ್ಟೇ.
ಏನಕ್ಕೋಸ್ಕರ ಯೂಸ್ ಮಾಡೋದಂದ್ರೆ ಹ್ಞೂ ಸೇಫ್ಟಿಗೋಸ್ಕರ ಇನ್ ಕೇಸ್ ಯಾವ್ದೊಂದು ಕಾಡು ಪ್ರಾಣಿಗಳು ಬರ್ತವೆ ಹಾಂ ಸೊ ಸೇಫ್ಟಿಗೋಸ್ಕರ ಕೊಡ್ಲಿನಲ್ಲಿ ಹೊಡಿಬೋದು ಹೆಂಗ್ ಬೇಕೋ ಹಾಂ ಅವ್ರ ಸೇಫ್ಟಿಗೆ ಅದು. ನಾನು ನೋಡ್ರಾಗ ಅದೇನಾದರೂ ಎಲೆ ಇದ್ರೆ ಕಟ್ ಮಾಡಿ ಕೂಡ ಹಾಕ್ತಾರೆ. ಸಕ್ಕತ್ತಾಗಿ ಯಾವ ಕಡೆ ಕುಡಿಯೋದು ಇದು ಎಲ್ಲ ಒಂದು ಕಡೆ ಹೊಲ್ ಮಾಡೋನು. ಹಾಂ ಇದು ಸ್ವೀಟ್ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಹೆಂಗೆ ಕಟ್ ಮಾಡೋದು? ಬಟ್ ನೀರು ಮಾತ್ರ ಚೆನ್ನಾಗಿದೆ. ಆಮೇಲೆ ಮಟನ್ ತಿನ್ನೋಕ್ಕಾಗಲ್ಲ ಕಣ್ರು. ಮತ್ತೆ ಮಟನು ಜೇಬಲ್ಲಿ ಹಾಕೊಂಡೋಗಿ ಮಟನು ಬೇತ್ ಮಗಳಾಗಿ. ಹಲೋ ಮಗ ಮಟನ್ ತಿನ್ನುತ್ತಾ ನಿಂದು? ಏನಾದ್ರ ಹೆಸರು ಏನು? ಲೂಸಿನಾ? ಲೂಸಿನಾ? ಮಟನ್ ತಿನ್ನಲ್ವಾ ಅದು? ನೀವು ಫಾರ್ಮರ್ಸಾ? ಫಾರ್ಮರ್ಸ್ ಅಲ್ಲ, ಲಾಯರ್. ಎತ್ತಾ ಅಡೇ ನೀರೇ ಕುಡ್ದಿಲ್ವಲ್ಲ? ತೀರ್ಥ ಕುಡಿದವನು ತೀರ್ಥ ನೋಡು. ತೀರ್ಥ ಅದು ಎಲ್ಲಿರೋ ಕುಡಿದ್ರೆ ಹೊಡೆದಾಗ್ತವ್ರೆ ಗುಬಾಲ್ಡು. ವಾಯ್ಸ್ ಕಟ್ ಆಯ್ತಂದೆ ನೋಡಲಿ ತಲೆ ಸ್ನಾನ ಮಾಡ್ಕೊಬಿಡ ಹಂಗೆಲ್ಲ. ಮುನೆ ನೀ ಅಂತ ವೀಡ್ಲೇದ್ರ ಕೊಟ್ಟದಿನ್ ಕೊಬ್ಬರಿಕಾಯಿ ನಿಶೆ ಆ್ಯಂಡ್ ಏನು ತಿಂದಿದ್ಯಾ? ಎಣ್ಣೆನೇ ವೇಸ್ಟ್ ಮಾಡೋದು ಕೊಬ್ಬರಿ. ಮತ್ತೆ ನೀದೇ ತೆಲುಗು ಬೇರೆ ಕದ್ರ? ಅದು ಬೇತ್ಮಂಗಲ ತೆಲುಗು, ನಿಮ್ಮದು ಚಿಕ್ಕಬಳ್ಳಾಪುರ ತೆಲುಗು, ಅವ್ರದ್ದು ಮಾಲೂರು ತೆಲುಗು, ಬೇತ್ಮಂಗಲ ಆಂಧ್ರ ಹತ್ರ, ನಮ್ಮದು ಬೆಂಗಳೂರು ತೆಲುಗು ಎಲ್ಲ ಮಿಕ್ಸ್. ಟೇಸ್ಟ್ ಇಲ್ಲ. అంగడి ఇస్తాను వేసుకుంటారా నువ్వు కొట్టేలోగా వాడు 2 కిలోమీటర్లు వెళ్ళి ఉంటాడు కస్టమర్. ಇನ್ನೊಂದು 2 ಅಂಗಡಿ ಕುಡ್ಕೊಂಡೋಗಿರ್ತಾನೆ ಅವನು. మీకేం కరువప్ప మీరు సంపాదిస్తారు. ನೋಡಿ ಪಾಪ ಕೊಡ್ಲಿ ಕೊಟ್ಟವ್ರಿಗೆ ಕೊಡ್ಲಿ ಜೊತೆ ಒಂದು 2 ಕೈ ವಾಪಸ್ಕೋಣ. ಬಂದ್ರೆ ಒಂದ್ಸಲ ಅಣ್ಣ ಹಂಗೆ ಮಾರ್ಕೊಂಡು ಹೋಗ್ಬಿಡ್ತೀರಾ? ಹಂಗೆ ಮಾರ್ಕೊಂಡೆ ಹೋಗ್ಬಿಡೋದು ಮತ್ತೆ ಊರ್ಗೂ ಮಾರೋದು. ಸರಿ ಮಾಡ್ತಾರೆ. ಎಷ್ಟವಣ್ಣ? ಎಷ್ಟು ಒಂದು 15,000ನಾ? ತೇಜನ ಒಂದು ವಿಷಯ ಗೊತ್ತಾ, ತೋಟದಲ್ಲಿ ಇದು ತೋಟದವರೇ ಇಲ್ಲ ನಮ್ಮ ಜೊತೆ. ಗಾಯ್ಸ್ ನೋಡಿ, ಚೇತನ್ ಇವಾಗ ಮೇಕೆ ವಹಿಸ್ತಾ ಇದ್ದಾನೆ. ಚೇತನ್ ಮೇಕೆ ವಹಿಸ್ತಾ ಇದ್ದಾನೆ. A few moments later. ನೋಡಿ ಈ ಥರ ಲಾಂಗ್ಗಳಲ್ಲಿ ಎತ್ಕೊಂಡೋಗಿ ಮರಿ ಹೊಡ್ಕೊ ಒಂದೇ ಶಾಡಲ್ಲಿ ಮರಿ ಹೊಡ್ಕೊ ಬಂದ್ಬಿಡೋದು. ಒಂದೊಂದು ಮನೆಗೆ ಒಂದೊಂದು ಲಾಂಗು, ಎಷ್ಟು ಬೇಕು ಅಷ್ಟು ಮರಿಗಳು ಅಂದ್ಕೊಂಡು ಹೊಡ್ಕೊಂಡು ಬಂದ್ಬಿಡೋದು. ಮತ್ತು ಅದು ಬುಟ್ಟಿಯಲ್ಲಿ ಗೋಧಿ ಬೆಳೆದಿರ್ತಾರೆ, ತೀಜ್ ಅಂತಾರೆ ಅದನ್ನು. ಟೋಟಲಿ ಡಿಫ್ರೆಂಟ್. ಹಾಂ ನೋಡಿ ಮನೆ ಮುಂದೆಲ್ಲ ಹಿಂಗೆ ಹಾಕ್ಕೊಂಡು ಕುರಿಗಳು ಮೇಕೆಗಳೆಲ್ಲ ಹಾಕ್ಕೊಂಡು ಬಂದ್ರೆ ಅವ್ರು ಎಲ್ಲಿದ್ದಾರೆ? ಅವರಲ್ಲಿ ತೀಜ್ ಅವ್ರು ಬರ್ತಿದ್ದಾರೆ. ಈ ಥರ ಮರಿ ಎತ್ಕೊಂಡು ನೋಡಿ ಇದೇ ದೇವಸ್ಥಾನ. ಇಲ್ಲೆಲ್ಲ ಮರಿ ತಂದ್ಬಿಟ್ಟು ಒಂದೇ ಏಟಲ್ಲೇ ಹೊಡೆದ್ಬಿಡ್ತಾರೆ, ಒಂದೇ ಏಟು. ತಲೆ ಬೇರೆ ಬಾಡಿ ಬೇರೆ. ಇಲ್ಲೆಲ್ಲ ನೋಡಿ ಎಲ್ಲ ಬುಟ್ಟಿ ಎತ್ಕೊಂಡು ಹೋಯ್ತವ್ರೆ. ಬಟ್ ಒಂದು ನೆಲ ನೋಡಿ, ನೀವೆಲ್ಲ ಬರೋ ನೆಲ ನೋಡಿ, ಫುಲ್ಲು ಬರೀ ಬ್ಲಡ್. ಈ ರೋಡ್ ಎಲ್ಲಿಂದ ನಡ್ಕೊಬಂದು ಫುಲ್ಲು ಬ್ಲಡ್ಡು. ಮಂಜ ನೋಡು ನೋಡಿ, ಎಲ್ಲರೂ ಮಚ್ಗಳು ಹಂಗೆ ಎತ್ಕೊಂಡ್ಬಂದಿರ್ತಾರಲ್ಲ ಮನೆಯಿಂದ. ಅವ್ರವ್ರ ಮರಿನ ಹೊಡೆದ್ಬಿಟ್ಟು ಆ ಕೋಲ್ಗಳು ತರೋದು. ಯಾಕಂದರೆ ಈ ಕೋಲ್ಗಳು ಮರಿಗಳನ್ನ ಈ ಕೋಲ್ಗಳು ನೇತಾಕೊಂಡು ವಾಪಸ್ ತೊಗೊಂಡು ಹೋಗೋದಕ್ಕೆ ಎಲ್ಲರೂ ಒಂದೊಂದು ಕೋಲ್ ಕೂಡ ಎತ್ಕೊಂಡ್ಬಂದಿರ್ತಾರೆ ಜೊತೆಗೆ. ಬಟ್ ಈ ಬ್ಲಡ್ ಮಾತ್ರ ಇಲ್ಲಿಂದ ಎಲ್ಲ ರೋಡು, ಊರಲ್ಲಿರೋ ಎಲ್ಲ ರೋಡಲ್ಲೂ ಬ್ಲಡ್ಡೇ ಫುಲ್ಲು. ಬಟ್ ಇಲ್ಲಿ ತುಂಬ ಬ್ಲಡ್ಡು.
ಹೋಯ್ತಾ ಹಂಗೆ ಸೋರ್ಸ್ಕೊಂಡು ಹೋಗ್ಬಿಟ್ಟಿದ್ದೆ ಫುಲ್ ಬ್ಲಡ್ಡು. ಆ ಮರದ ಹತ್ರ ದೇವರಿರೋದು ಇದು ನೋಡಿ, ಮಚ್ಚಿದೆ ಇವನ್ನ ಮಚ್ಚಿಡ್ಕೊಂಡು ಹೋದ್ರೆ ಇದರಲ್ಲಿ ಹೊಡಿತಾರೆ ಮರಿನ. ನೋಡಿ ಹಿಂಗೆ ಹಿಡ್ಕೊಂಡು ಹೊಡೆದ್ರೆ ಮರಿನ ಒಂದೇ ಇಟ್ಟು ಎರಡು ಒಂದೆರಡು ಎರಡಾಗುತ್ತೆ. ಸಂಜೆ ಎಲ್ಲ ಮಾಡಿಕೊಂಡು ಮಳೆ ಬಂದು ಇಟ್ಕೊಂಡಿದ್ದು. ಇವಾಗ ಎದ್ದು ಸ್ವಲ್ಪ ಆಚೆ ಕೂತಿದ್ವಿ, ಮಳೆ ಫುಲ್ಲು. ಅಣ್ಣ ಏನು ವ್ಯವಸ್ಥೆ? ಹಲೋ ಗಾಯ್ಸ್, ಇಲ್ಲಿ ಮಳೆ ಬರ್ತಿದೆ. ಈ ಕಡೆ ರೋಡ್ ಫುಲ್ ಲೈಟ್. ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ ಫುಲ್ಲು. ಎಲ್ಲ ಗಾಡಿಗಳು ಎಲ್ಲ ಫುಲ್ಲು ಜಾಮ್, ನಡ್ಕೊಳೋಕ್ಕೆ ದಾರಿ ಇಲ್ಲ ಜನರುಗಳಿಗೆ. ನಗ್ಗು ಸಂಧೆ ಹೋಗ್ತಾ ಇದ್ವಿ. ಹೋಗೋಣ. 5 ವರ್ಷಕ್ಕೆ ಒಂದ್ಸರಿ ಆಗಬೇಕಿರೋ ಹಬ್ಬ ಇದು. ಈ ಸರಿ 7 ವರ್ಷಕ್ಕೆ ಒಂದ್ಸರಿ, ಅಂದರೆ 2 ವರ್ಷ ಡಿಲೇ ಆಗಿ 7 ವರ್ಷ ಆಗ್ಬಿಟ್ಟಿದೆ. ಅದಕ್ಕೆ ಫುಲ್ಲು ಇದು ಎಲ್ಲರ ಮನೇಲಿ ಜೋರು ಹಬ್ಬ. ಆ್ಯಂಡ್ ಒಳಗಡೆ ಮಾತ್ರ ಫುಲ್ ಜಾಮ್ ಆಗಿಬಿಟ್ಟಿದೆ. ಊರೊಳಗಡೆ ಗಾಡಿಗಳೇ ಅಲ್ಲಾಡ್ತಿಲ್ಲ, ಜನರು ಕೂಡ ನಡ್ಕೊಂಡು ಹೋಗಲ್ಲ, ಹಂಗಾಗ್ಬಿಟ್ಟಿದೆ ತುಂಬ. ನೋಡಿ ಊರು ಆಚೆನೂ ಎಲ್ಲ ಫುಲ್ಲು ಗಾಡಿ ಇಲ್ಲೇ ಸ್ಟಾಪ್ ಮಾಡಿ ಹೋಗಿದ್ದಾರೆ. ಕ್ಯಾರಮ್ ಬೋರ್ಡ್ ತೂಸ ಇಲ್ವಲ್ಲ ಅದು ಗಾಡಿಗೆ. ನೋಡಿ ಕ್ಯಾರಮ್ ಬೋರ್ಡ್ ಮಾಡ್ಕೊಡೋರು ಟೀ ಅಂಗಡಿಯವರು. ಅಮೃತ್ ಚಹಾ ಅಂತ ಚಿನ್ನಿಕಟ್ಟೆಯಲ್ಲಿ ಟೀ ಅಂಕಲ್ ಜೊತೆ ಮಾತಾಡ್ತವ್ರೆ. ನಿಜ ಏನು ಬೇಕಂತ ಅವ್ರಿಗೆ? ಆ ಕಡೆ ಇದೆಯಲ್ಲ ಕ್ಯಾಟಲಲ್ಲಿ, ಹಾಂ ಗ್ಲಾಸಲ್ಲಿ ಈಸ್ಕೊಳೋದು. ಹಾಂ ಅದರಲ್ಲೇ ಇರೋದು ಟೀ ನಾವು ಕುಡಿತಿರೋದು. ಈ ಊರ ಹೆಸರು ಚಿನ್ನಿಕಟ್ಟಿ. ಇಲ್ಲಿಂದ ಈ ಕಡೆ ಶಿವಮೊಗ್ಗಕ್ಕೆ ಹೋಗ್ಬೋದು.